ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಮಹಿಳೆಯರನ್ನ ತುಂಬಾ ಕಾಡುವಂತಹ ಒಂದು ಸಮಸ್ಯೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಮಹಿಳೆಯರಿಗೆ ಜೀವನ ಪೂರ್ತಿ ಇದೊಂದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತೆ. ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ಸರಿ ಹೋಗೋದಿಲ್ಲ. ಹಾಗಿದ್ರೆ ಹೇಗೆ ಸರಿ ಮಾಡ್ಕೊಳ್ಳೋದು? ನೀವು ಸರಿ ಮಾಡ್ಕೊಳ್ಳೇಬೇಕು ಅಂದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ನಾನು ಕೊಡುವಂತಹ ಕೆಲವೊಂದು ಸಲಹೆಗಳನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಈ ಒಂದು ಸಮಸ್ಯೆಯನ್ನ ನೀವೇ ನೈಸರ್ಗಿಕವಾಗಿ ಗುಣಪಡಿಸ್ಕೊಳ್ಬಹುದು. ಹೇಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯ ರಿಸಲ್ಟ್ ಬಂದಮೇಲೆ ರಿಸಲ್ಟನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ತುಂಬ ಜನಕ್ಕೆ ಅವರ ಮೊದಲ ಮುಟ್ಟು ಯಾವಾಗ ಸಂಭವಿಸುತ್ತೆ, ಫಸ್ಟ್ ಟೈಮ್ ಪೀರಿಯಡ್ ಹಾಕ್ತಾರೆ, ಡೇಟ್ ಹಾಕ್ತಾರೆ ನೋಡಿ, ಅವಾಗ್ಲಿಂದನೇ ಶುರುವಾಗ್ಬಿಡುತ್ತೆ. ಅಂದರೆ ಇವಾಗ ಕರೆಕ್ಟಾಗಿ ಕೆಲವೊಬ್ರು 1.5 ತಿಂಗಳಿಗೆ ಡೇಟ್ ಆದರೆ, ಪೀರಿಯಡ್ ಆದರೆ ಮತ್ತೆ ನೆಕ್ಸ್ಟ್ 1.5 ತಿಂಗಳಿಗೆ ಆಗ್ತಿರ್ತಾರೆ, 2 ತಿಂಗಳಿಗಾದರೆ 2 ತಿಂಗಳಿಗೆ ಆಗ್ತಿರ್ತಾರೆ, 1 ತಿಂಗಳು 10 ದಿನಕ್ಕಾದರೆ ನೆಕ್ಸ್ಟ್ 1 ತಿಂಗಳಿಗೆ 10 ದಿನಕ್ಕೆ ಆಗ್ತಿರ್ತಾರೆ. ಅದು ಏನು ಸಮಸ್ಯೆ ಇಲ್ಲ, ಅದು ರೆಗ್ಯುಲರ್ ಪೀರಿಯಡ್ ಅಂತಲೇ ಆಗುತ್ತೆ. ಆದರೆ ಕೆಲವ್ರಿಗೆ ಏನಾಗುತ್ತೆ, ಈ ತಿಂಗಳು 2 ತಿಂಗಳಿಗಾದರೆ ನೆಕ್ಸ್ಟ್ 3 ತಿಂಗಳು, 6 ತಿಂಗಳು, ಕೆಲವರು ವರ್ಷ, ಈ ರೀತಿ ಸರಿಯಾಗಿ ಆಗೋದೇ ಇಲ್ಲ ಅವರು. ಮತ್ತೇನಾದರೂ ಈಗ 6 ಮಂತ್ಸ್ ಬಿಟ್ಟು ಅವ್ರ ಡೇಟ್ ಆಯಿತು, ಪೀರಿಯಡ್ ಸಂಭವಿಸ್ತು ಅಂದರೆ ಹೆವಿ ಫ್ಲೋ ಆಗುತ್ತೆ, ಹೆವಿ ಬ್ಲೀಡಿಂಗ್ ಆಗುತ್ತೆ, ಅದರಿಂದ ರಕ್ತಹೀನತೆ ಉಂಟಾಗುತ್ತೆ, ಅನೇಕ ರೀತಿಯ ಪೋಷಕಾಂಶಗಳ ಕೊರತೆಗಳು ಉಂಟಾಗುತ್ತೆ, ದೇಹ ವೀಕ್ ಆಗುತ್ತೆ, ಯಾವುದೇ ಕೆಲಸ ಮಾಡೋದಕ್ಕಾಗೋದಿಲ್ಲ. ಸೊ ಏನೂ ಸಮಸ್ಯೆ ಇರೋದಿಲ್ಲ, ಯಾವುದೇ ರೀತಿಯ PCOD, PCOS ಅಥವಾ ಗರ್ಭಾಶಯದ ಯಾವುದೇ ಸಮಸ್ಯೆ ಅವ್ರಿಗೆ ಇರೋದಿಲ್ಲ, ಅಥವಾ ಹಾರ್ಮೋನ್ಸ್ ಅಲ್ಲೂ ಕೂಡ ಯಾವುದೇ ವೇರಿಯೇಷನ್ಸ್ ಇರೋದಿಲ್ಲ. ಆದ್ರೂ ಯಾಕೆ ಹೀಗಾಗ್ತಿರುತ್ತೆ ಅಂತ ತುಂಬಾ ತಲೆ ಕೆಡಿಸ್ಕೊಂಡ್ರು, ಟ್ರೀಟ್ಮೆಂಟ್ನ ತಗೊಂಡ್ರು ಕೂಡ, ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಸರಿ ಇರುತ್ತೆ, ಆಮೇಲೆ ಮತ್ತೆ ಅದೇ ಪ್ರಾಬ್ಲಮ್ ಆಗ್ತಿರುತ್ತೆ. ಸೊ ಇದಕ್ಕೆ ನೀವೇ ಈ ಸಮಸ್ಯೆಯನ್ನ ಬಗೆಹರಿಸ್ಕೊಳ್ಬೇಕಾಗತ್ತೆ. ಹೇಗೆ? ಸರಿಯಾದ ಡೇಟ್ಗೆ ಪೀರಿಯಡ್ ಆಗಿಲ್ವಾ? ನಾನು ಒಂದು ಮಸಾಜ್ ವಿಡಿಯೋವನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಮೇಲೆ ಐ ಕಾರ್ಡ್ ಕೂಡ ಹಾಕ್ತೀನಿ. ಆ ಮಸಾಜನ್ನು ಮಾಡಿ ನೀವು ಪ್ರತಿ ತಿಂಗಳು ನಿಮ್ದು ಯಾವುದು ಡೇಟ್ ಇರುತ್ತೆ ಆ ಡೇಟಿಗೆ ಮುಟ್ಟಾಗೋ ರೀತಿ ನೀವು ಮಾಡ್ಕೊಳ್ಬೇಕು. ಆ ವಿಡಿಯೋ ನೋಡಿ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಅದ್ರ ಜೊತೆಗೆ ನೀವು ಸ್ವಲ್ಪ ಪ್ರಾಣಾಯಾಮ ಇರ್ಬೋದು, ಅದ್ರ ಜೊತೆಗೆ ನೀವು ಪ್ರಾಣಾಯಾಮ, ಮೆಡಿಟೇಷನನ್ನು ಕೂಡ ಮಾಡಬೇಕಾಗತ್ತೆ. ಜೊತೆಗೆ ಯೋನಿ ಮುದ್ರೆ ಅಂತ ಒಂದು ಮುದ್ರೆ ಇದೆ. ಯೋನಿ ಮುದ್ರೆ ನೋಡಿ, ಹೀಗೆ ಎಲ್ಲ ಬೆರಳುಗಳನ್ನು ಈ ರೀತಿ ಲಾಕ್ ಮಾಡಿ ಹೀಗೆ ಇಟ್ಕೋಬೇಕು ನೋಡಿ. ಎಲ್ಲ ಬೆರಳುಗಳನ್ನು ಲಾಕ್ ಮಾಡಿ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ ನೋಡಿ. ಹೀಗೆ ಈ 2 ಬೆರಳುಗಳು ಅಂದರೆ ತೋರ್ ಬೆರಳು ಮತ್ತು ಹೆಬ್ಬೆರಳನ್ನು ಈ ರೀತಿ ಟಚ್ ಮಾಡಿ ಹೀಗೆ ಇಟ್ಕೊಂಡು ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಇದು ಯೋನಿ ಮುದ್ರೆ ಅಂತ. ಈ ಒಂದು ಮುದ್ರೆ ನಿಮ್ಮ ಒಂದು ಗರ್ಭಾಶಯದ ಎಲ್ಲ ಆರೋಗ್ಯ, ಗರ್ಭಕೋಶದ ಆರೋಗ್ಯವನ್ನು ಕಾಪಾಡೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಜೊತೆಗೆ ಸ್ತ್ರೀ ಶಕ್ತಿಯನ್ನು ಜಾಗೃತಗೊಳಿಸುತ್ತೆ. ಅಂದರೆ ಮಹಿಳೆಯರ ಒಂದು ದೇಹದಲ್ಲಿ ಇರುವಂತಹ ಯಾವುದೇ ಹಾರ್ಮೋನ್ಸ್ ಇರ್ಬೋದು ಅಥವಾ ಏನೇ ವೀಕ್ನೆಸ್ ಇರ್ಬೋದು, ಅದನ್ನು ಸರಿಪಡಿಸೋದಕ್ಕೆ ಈ ಮುದ್ರೆ ತುಂಬ ಸಹಾಯ ಮಾಡುತ್ತೆ ನೋಡಿ. ಹೀಗೆ ಇಟ್ಕೊಂಡು ಆರಾಮಾಗಿ ಕೂತ್ಕೊಂಡು ಅಭ್ಯಾಸ ಮಾಡಿ. ದಿನಕ್ಕೆ ಇದನ್ನ 45 ನಿಮಿಷ ಮಾಡ್ಬೋದು. ಒಂದೇ ಸಲ ಕೂತು 45 ನಿಮಿಷ ಮಾಡಬೇಕು ಅಂತ ಏನಿಲ್ಲ, 15 ನಿಮಿಷ ಭಾಗ ಮಾಡಿಕೊಂಡು ಮಾಡಬಹುದು. ಊಟಕ್ಕಿಂತ ಮುಂಚೆನೇ ಮಾಡಿ, ಬೆಳಗ್ಗೆ, ಸಂಜೆ ಅಥವಾ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಮಾಡಿ ಕೂಡ ಮಲಗಬಹುದು. ಈ ಒಂದು ಮುದ್ರೆಯನ್ನು ಹಾಕ್ಕೊಂಡು ನೀವು ಧ್ಯಾನ ಅಥವಾ ಪ್ರಾಣಾಯಾಮವನ್ನು ಕೂಡ ಅಭ್ಯಾಸ ಮಾಡಬಹುದು. ಆಗಲೇ ನಾನು ಹೇಳಿದೆ ಒಂದು ಮಸಾಜ್ ವಿಡಿಯೋವನ್ನು ಶೇರ್ ಮಾಡಿದ್ದೀನಿ ಅಂತ, ಅದನ್ನು ಮಿಸ್ ಮಾಡಿದೆ ನೋಡಿ. ಈ ತಿಂಗಳು ನೀವು 10ನೇ ತಾರೀಕು ಪೀರಿಯಡ್ ಆಗಿರ್ತೀರಾ, ನೆಕ್ಸ್ಟ್ ಮಂತು 10 ಆದರೂ ನೀವು ಡೇಟ್ ಆಗಿಲ್ಲ ಅಂದರೆ ಆ ಮಸಾಜನ್ನು ಮಾಡಿ ನೀವು ಡೇಟ್ ಪೀರಿಯಡ್ ಆಗೋ ಥರ ಮಾಡ್ಕೋಬೇಕು. ತುಂಬ ಜನಕ್ಕೆ ಆ ಮಸಾಜಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸ್ನೇಹಿತರೆ. ನಿಮ್ಮ ಇರ್ರೆಗ್ಯುಲರ್ ಪೀರಿಯಡನ್ನು ನೀವು ಮಾತ್ರೆ ತೊಗೊಂಡು ಡೇಟ್ ಆಗೋ ರೀತಿ ಮಾಡ್ಕೊಳ್ಳೋದು, ಆ ರೀತಿ ಅಭ್ಯಾಸ ಆಗೋದಕ್ಕಿಂತ ಇದು ನ್ಯಾಚುರಲ್ ಆಗಿ ನಿಮಗೆ ಒಂದು ಮುಟ್ಟು ಸಂಭವಿಸುತ್ತೆ. ಜಸ್ಟ್ ಆಕ್ಯುಪ್ರೆಷರ್ ಪಾಯಿಂಟ್ಸನ್ನು ಆಕ್ಟಿವೇಟ್ ಮಾಡೋದಷ್ಟೇ. ಅದರಿಂದ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಅಂತೂ ಉಂಟಾಗೋದಿಲ್ಲ. ಪ್ರತಿ ತಿಂಗಳು ಬೇಕಿದ್ರೆ ಮಾಡ್ಬೋದು. ಪ್ರತಿ ತಿಂಗಳು ನೀವು ಈ ಮಸಾಜನ್ನು ಮಾಡ್ತಾ ಏನಾಗುತ್ತೆ, ನಿಮ್ಮ ಒಂದು ದೇಹ ಅದಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ, ನ್ಯಾಚುರಲ್ ಆಗಿ ಅಡ್ಜಸ್ಟ್ ಆಗುತ್ತೆ. ಸೊ ಆ ಒಂದು ಡೇಟಿಗೆ ನಿಮ್ಮದು ಮುಟ್ಟು ಸಂಭವಿಸ್ತಾ ಹೋಗುತ್ತೆ. ಜಸ್ಟ್ ನಿಮ್ಮ ಕೈಗಳ ಈ ಭಾಗದಲ್ಲಿ ಮತ್ತೆ ಕಾಲಿನಲ್ಲಿ ಮಸಾಜ್ ಮಾಡೋದಷ್ಟೇ. ಜಸ್ಟ್ ಒಂದು 3 ನಿಮಿಷ ಮಸಾಜ್ ಅಷ್ಟೇ. ಮೊದಲನೇ ಸಲ ಮಾಡಿದ ತಕ್ಷಣ ಎಷ್ಟೊಂದು ಜನಕ್ಕೆ ಪೀರಿಯಡ್ ಆಗಿಬಿಡುತ್ತೆ. ಕೆಲವ್ರಿಗೆ ಒಂದಿನ ಪೂರ್ತಿ ಅಂದರೆ ಒಂದು 3-4 ಸಲ ಒಂದಿನಕ್ಕೆ ಮಾಡಬೇಕಾಗತ್ತೆ, ಕೆಲವ್ರಿಗೆ ಒಂದು 2-3 ದಿನ ಮಾಡಬೇಕಾಗತ್ತೆ. ಡಿಪೆಂಡ್ಸ್ ಅದು ನಿಮ್ಮ ಬಾಡಿ ಮೇಲೆ. ಆ ರೀತಿ ನೀವು ಮಸಾಜನ್ನು ಮಾಡಿ. ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ, ದಯವಿಟ್ಟು ವಿಡಿಯೋವನ್ನು ನೋಡಿ ಅದನ್ನು ಫಾಲೋ ಮಾಡಿ. ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆ ಇರೋರು. ಮತ್ತು ನಿಮ್ಮದು ಡಯಟು ತುಂಬ ಒಳ್ಳೆ ಡಯಟ್ ಇರಬೇಕು, ಒಂದು ಒಳ್ಳೆ ಲೈಫ್ ಸ್ಟೈಲ್ ಇರಬೇಕಾಗತ್ತೆ ನಿಮಗೆ. ಅಂದರೆ ಪ್ರತಿದಿನ ನಿಮ್ಮ ಊಟದಲ್ಲಿ ಐರನ್ ಕಂಟೆಂಟ್ ಇರುವಂತಹ ಆಹಾರಗಳು ಇರಲೇಬೇಕು. ಅಂದರೆ ಡ್ರೈ ಫ್ರೂಟ್ಸ್ ಇರ್ಬೋದು, ಡ್ರೈ ನಟ್ಸ್ ಇರ್ಬೋದು, ಅಥವಾ ಸೊಪ್ಪಿರ್ಬೋದು, ತರಕಾರಿಗಳು, ಹಣ್ಣುಗಳು, ಇದು ನಿಮ್ಮ ಪ್ರತಿದಿನದ ಡಯಟಲ್ಲಿ ಇರಲೇಬೇಕು.
ಪ್ರತಿದಿನ ನೀವು ತಗೊಳ್ಳೇಬೇಕು. ಬೆಳಗ್ಗೆ ಡ್ರೈ ಫ್ರೂಟ್ಸ್ ತಗೊಳ್ಳೋದು, ಮಧ್ಯಾಹ್ನ ಅಥವಾ ಸಂಜೆ ಹಣ್ಣುಗಳನ್ನು ತಗೊಳ್ಳೋದು, ಸೊಪ್ಪಿನ ಸಾರು, ತರಕಾರಿ ಪಲ್ಯ, ಈ ರೀತಿ ಪ್ರತಿದಿನ ಅಂದರೆ ನಿಮ್ಮ ಒಂದು ಜೀವನ ಪರ್ಯಂತ ನಿಮ್ಮ ಒಂದು ಡಯಟ್ ಇದಾಗಿರಲೇಬೇಕು. ನಿಮ್ಮ ಡಯಟಲ್ಲಿ ಇದಿರಲೇಬೇಕಂತ ಹೇಳ್ತೀನಿ. ಯಾಕೆ ಅಂದರೆ ಒಂದ್ಸಲ ನೀವು ಡೇಟಾ ಪೀರಿಯಡ್ ಹಾಕ್ತೀರಾ, ಹೆವಿ ಬ್ಲೀಡಿಂಗಲ್ಲೆಲ್ಲ ಹೊಟ್ಟೋಗ್ಬಿಡುತ್ತೆ, ಮತ್ತು ವೀಕ್ ಆಗ್ತೀರಾ, ಮೆಂಟಲಿ ವೀಕ್ ಆಗ್ತೀರಾ, ಫಿಸಿಕಲಿ ವೀಕ್ ಆಗ್ತೀರಾ, ಮತ್ತೆ ನಿಮ್ಮ ದೇಹಕ್ಕೆ ಆ ರಕ್ತ ಸೇರಬೇಕು. ಅಷ್ಟೊತ್ತಿಗೆ ನಿಮ್ಮ ಬಾಡಿನಲ್ಲಿ ಬ್ಲಡ್ ಕಡಿಮೆ ಆಗಿ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗ್ತಿರುತ್ತೆ. ಅದರಿಂದ ಹಲವಾರು ಸಮಸ್ಯೆಗಳು ಉಂಟಾಗ್ತಿರುತ್ತೆ. ತುಂಬ ಸ್ಟ್ರೆಸ್ ಆಗ್ತಿರುತ್ತೆ. ಅಂದರೆ ನಾವು ಸ್ಟ್ರೆಸ್ ಮಾಡ್ಕೊಳ್ತಿರಲ್ಲ, ನಮ್ಮ ಒಂದು ಬಾಡಿನೇ ನಮ್ಮ ಬ್ರೈನಿಗೆ ಸ್ಟ್ರೆಸ್ಸನ್ನು ಕೊಡ್ತಾ ಇರುತ್ತೆ, ಅದು ನಮಗೆ ಗೊತ್ತಾಗ್ತಿರೋದಿಲ್ಲ. ಅದರಿಂದ ಏನಾಗುತ್ತೆ, ಮತ್ತೆ ನಿಮ್ಮ ಒಂದು ಪೀರಿಯಡಲ್ಲಿ ಮತ್ತೆ ಡಿಲೇ ಆಗುತ್ತೆ. ಸೊ ಈ ರೀತಿ ಅದು ಆಗ್ತಾ ಇರುತ್ತೆ. ಅದು ಹೇಗೆ ಆಗ್ತಿದೆ ಅಂತ ನಾವು ಗಮನಿಸಿರೋದಿಲ್ಲ. ಅದಕ್ಕೆ ನೀವು ಪ್ರತಿನಿತ್ಯ ಮುದ್ರೆಯನ್ನು ಅಭ್ಯಾಸ ಮಾಡ್ಕೊಳ್ಳಿ. ಪ್ರಾಣಾಯಾಮ, ಧ್ಯಾನ, ಜಸ್ಟ್ ಒಂದು 20 ಮಿನಿಟ್ಸ್ ಧ್ಯಾನ ಅಥವಾ ಪ್ರಾಣಾಯಾಮವನ್ನು ನೀವು ಪ್ರಾಕ್ಟೀಸ್ ಮಾಡಿ. ಜೊತೆಗೆ ಮುಟ್ಟಾಗದೆ ಇರುವಾಗ ಆ ಒಂದು ಮಸಾಜ್ ನಾನು ತಿಳಿಸಿದ್ದೀನಿ ವಿಡಿಯೋದಲ್ಲಿ, ಅದನ್ನು ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡಿ. ಒಳ್ಳೆ ಡಯಟನ್ನು ಫಾಲೋ ಮಾಡಿ. ಇಷ್ಟೂ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ. ಮೇನ್ ಏನಂತಂದರೆ ನಿಮ್ಮ ಆಹಾರ ಕ್ರಮ. ಹೌದು ಸ್ನೇಹಿತರೆ, ಏನು ಮಾಡ್ತೀವಿ, ಸರಿಯಾಗಿ ತಿನ್ನೋದೇ ಇಲ್ಲ. ಒಂದು ವಾರ ತಿಂದಿದ್ದೀನಿ ಅಥವಾ ಬ್ಲಡ್ ಕಡಿಮೆ ಆದಾಗ ತಿಂದಿದ್ದೀನಿ, ಆಮೇಲೆ ಬಿಟ್ಬಿಡ್ತೀನಿ ಅಂದರೆ ಆಗೋದೇ ಇಲ್ಲ. ಅದರಲ್ಲೂ ಮಹಿಳೆಯರ ಒಂದು ಡಯಟಲ್ಲಿ ಅವರಿಗೆ ದೇಹದಲ್ಲಿ ಐರನ್ ಹೆಚ್ಚಿಸುವಂತಹ ಆಹಾರ ಪದಾರ್ಥಗಳು ಇರಲೇಬೇಕು, ವಿಟಮಿನ್ ಸಿ ಇರಲೇಬೇಕು. ಸೊ ಹಾಗಾಗಿ ನೀವು ಈ ರೀತಿಯ ಅಂದರೆ ನೀವು ಐರನ್ ಕಂಟೆಂಟ್ ಇರುವಂತಹ, ವಿಟಮಿನ್ ಸಿ ಇರುವಂತಹ ಆಹಾರಗಳನ್ನು ನೀವು ಸೇವನೆ ಮಾಡಿ. ಹೆಚ್ಚು ನೀರನ್ನು ಕುಡಿಯೋದು, ತುಂಬ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೊಳ್ಳೋದು, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ವಾಕ್ ಅಥವಾ ಎಕ್ಸಸೈಸ್, ಬಟರ್ಫ್ಲೈ ಎಕ್ಸಸೈಸ್ ಅಂತ ಬರುತ್ತೆ, ಸೊ ಅದನ್ನು ಪ್ರಾಕ್ಟೀಸ್ ಮಾಡೋದು. ಇದೆಲ್ಲರನ್ನ ನೀವು ರೆಗ್ಯುಲರಾಗಿ ಫಾಲೋ ಮಾಡಿ. 1 ತಿಂಗಳು ಮಾಡಿದೆ, 2 ತಿಂಗಳು ಮಾಡಿದೆ ಅಂದರೆ ಆಗೋದೇ ಇಲ್ಲ. ರೆಗ್ಯುಲರಾಗಿ ಫಾಲೋ ಮಾಡಿ, ಖಂಡಿತ ಈ ಸಮಸ್ಯೆ ನಿವಾರಣೆ ಆಗುತ್ತೆ. ಒಂದು ವಯಸ್ಸಿನವರೆಗೂ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆಯಿಂದ ಆಗುವಂತಹ ನೋವನ್ನು, ಅಂದರೆ ನಮ್ಮ ದೇಹದ ಮೇಲೆ ಆಗಿರುವಂತಹ ಆ ಒಂದು ವೀಕ್ನೆಸ್ಸನ್ನು ನಾವು ತಡ್ಕೊಳ್ಬಹುದು. ಮಕ್ಕಳಾದ್ಮೇಲೆ ಅಥವಾ 30-35 ವರ್ಷ ಆದಮೇಲೆ ಅದು ಬೇರೆ ರೀತಿ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಏನಾಗ್ತಿದೆ ದೇಹದಲ್ಲಿ ಅಂತಲೇ ಗೊತ್ತಾಗೋದಿಲ್ಲ. ಎಲ್ಲ ಟೆಸ್ಟು ನಾರ್ಮಲ್ ಇದ್ರೂ ನಾವು ಮಾತ್ರ ವೀಕ್ ಆಗಿರ್ತೀವಿ. ಯಾಕೆ ಅಂದರೆ ಈ ಎಲ್ಲ ಅಂದರೆ ನಿಮ್ಮ ಇರ್ರೆಗ್ಯುಲರ್ ಪೀರಿಯಡ್ಸಿಂದ ನಿಮ್ಮ ದೇಹದ ಮೇಲೆ ಆಗ್ತಿರುವಂತಹ ಸಮಸ್ಯೆಗಳು, ನಿಮ್ಮ ದೇಹದಲ್ಲಿ ರಕ್ತ ಕಡಿಮೆ ಆಗಿರುತ್ತೆ, ಆಕ್ಸಿಜನ್ ಸಪ್ಲೈ ಕಡಿಮೆ ಆಗಿರುತ್ತೆ, ದೇಹದಲ್ಲಿ ಇರುವಂತಹ ಪೋಷಕಾಂಶಗಳು ಯಾವುದೇ ರೀತಿಯ ಪೋಷಕಾಂಶಗಳನ್ನು ನಿಮ್ಮ ಒಂದು ದೇಹದಲ್ಲಿ ಹಿಡಿದಿಟ್ಕೊಳ್ಳೋಕ್ಕಾಗ್ತಿರೋದಿಲ್ಲ. ಸೊ ಈ ರೀತಿಯ ಸಮಸ್ಯೆಯಿಂದ ಮತ್ತೆ ನಿಮಗೆ ಅದು ರಿಪೀಟೆಡ್ ಆಗಿ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿ. ಪೀರಿಯಡ್ ಆಗದೆ ಇದ್ರೆ ಆ ಮಸಾಜನ್ನು ಮಾಡಿ ಪೀರಿಯಡ್ ಆಗೋ ಥರ ಮಾಡ್ಕೊಳ್ಳಿ. ಆಗ ತಿಂಗಳು ಕರೆಕ್ಟಾಗಿ ಪೀರಿಯಡ್ ಆಗ್ತಾ ಹೋದರೆ ಅದೇ ಅಭ್ಯಾಸ ಆಗುತ್ತೆ. ನಿಮ್ಮ ಒಂದು ದೇಹಕ್ಕೆ, ನಿಮ್ಮ ಒಂದು ಬ್ರೈನಿಗೆ ಅದೇ ಅಭ್ಯಾಸ ಆಗುತ್ತೆ. ಸೊ ಆಗ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಬ್ಲಡ್ ಲಾಸ್ ಆಗೋದು ಕಡಿಮೆ ಆಗುತ್ತೆ, ದೇಹ ಕೂಡ ಎನರ್ಜೆಟಿಕ್ ಆಗಿರುತ್ತೆ. ಆಗ ಬೇರೆ ಏನು ಥಾಟ್ಸ್ ಬರೋದಿಲ್ಲ, ನೆಗೆಟಿವ್ ಥಾಟ್ಸು. ಅದರಿಂದ ಮತ್ತೆ ಇನ್ನಷ್ಟು ಸ್ಟ್ರೆಸ್ ಆಗೋದು ಕಡಿಮೆ ಆಗುತ್ತೆ. ಸೊ ಟ್ರೈ ಮಾಡಿ, ರಿಸಲ್ಟ್ ಖಂಡಿತ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.